ಈಗ ಬೇರೆ ಬೇರೆ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಎಸ್, ಇನ್ನು ನನ್ನ ಕಲೀಗ್ ಓಕೆ ರಂಜಿತ್ ಕೂಡ ಅವರನ್ನು ಈ ತುಕಾರಾಮ್ ಬರ್ತಾ ಇದ್ದಾರೆ. ಫ್ಯಾಮಿಲಿ ನನ್ನ ಕಲೀಗ್ ರಂಜಿತ್ ಕೂಡ ಈ ತುಕಾರಾಮ್ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿಯಾಗಿ ಉತ್ಸುಕತೆ, ಉತ್ಸಾಹ ಏನು ವ್ಯಕ್ತಪಡಿಸಿದ್ದಾರೆ ನೋಡೋಣ ಬನ್ನಿ. ಮತ ಚಲಾಯಿಸಿ ಮಾನ್ಯ ಸಂಸದರಾಗಿರುವ ತುಕಾರಾಮ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಹೇಳಿ, ತಾವು ಓಟ್ ಹಾಕಿದ್ರಿ, ಏನು ಹೇಳ್ತೀರಿ ಸರ್? ಖಂಡಿತ ಇವತ್ತು ನಾನು ಇದು 6ನೇ ಬಾರಿ ಈ ಚುನಾವಣೆಯನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ. ಹಿಂದೆ ಹೆಂಗೆ ಆಶೀರ್ವಾದ ಮಾಡಿದ್ದಾರೋ ಈ ಚುನಾವಣೆಯಲ್ಲೂ ಕೂಡ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಸರ್, ತಾವು 4 ಸಲ ಗೆದ್ದಿದ್ರಿ. ಈ ಸಲ ತಮ್ಮ ಧರ್ಮಪತ್ನಿ ಕಣದಲ್ಲಿದ್ದಾರೆ. ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಖಂಡಿತ ಈ ಗೆಲುವು ಸಂಡೂರಿನ ಪ್ರಜೆಗಳ ಗೆಲುವು. ಖಂಡಿತವಾಗ್ಲೂ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸ್ತಾರೆ. ನಮ್ಮ ಧರ್ಮಪತ್ನಿಯವರಿಗೆ ಆಶೀರ್ವಾದ ಆಗುತ್ತೆ. ಏನೇನು ಕೈ ಹಿಡಿಬಹುದು ಅಂತ ಅನ್ಸುತ್ತೆ? ತಾವು ತಂದಂಥ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಅಥವಾ ಈ ಸರ್ಕಾರದ ಒಂದಿಷ್ಟು ಯೋಜನೆಗಳು ಏನು ಸರ್? ಖಂಡಿತವಾಗ್ಲೂ ನಾವು ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ 2013ರಿಂದ 2018 ಮಟ್ಟ ಕೊಟ್ಟಂಥ ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ. ನುಡಿದಂತೆ ನಾವು ನಡೆದುಕೊಂಡಿದ್ದೀವಿ. ಇಂದ್ರಾಗಿ ಅದಕ್ಕೆ ಜನರ ಒಲವಿದೆ. ಜೊತೆಗೆ ಇವತ್ತು 5 ಗ್ಯಾರಂಟಿಗಳು ನಮ್ಮ ಜನರಿಗೆ, ಬಡ ಜನರಿಗೆ ಆಸರ ಆಗಿದೆ. ಆ ಒಂದು ಆಶೀರ್ವಾದ ನಮ್ಮ ಒಂದು ಪಕ್ಷದ ಮೇಲೆ ಆಗುತ್ತೆ. ಖಂಡಿತವಾಗ್ಲೂ ನಮಗಿದು ವರವಾಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ತಮ್ಮ ಧರ್ಮಪತಿಯಿಂದ ಏನು ನಿರೀಕ್ಷೆ ಮಾಡ್ಬೋದು ಸರ್ ಕ್ಷೇತ್ರದಲ್ಲಿ? ಈಗ ಆಲ್ರೆಡಿ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು. ಇದನ್ನು ಹೈದರಾಬಾದ್ ಕರ್ನಾಟಕದ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಥರ ಆಗಿದ್ದಾವೆ. ಇನ್ನೂ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ. ಅದನ್ನು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ತಂದಿದ್ದೀವಿ, ಬಟ್ ಇನ್ನೊಂದು ಸ್ವಲ್ಪ ಸುಧಾರಣೆ ತರಬೇಕಾಗಿದೆ. ಶಿಕ್ಷಣದಲ್ಲಿ ಸ್ವಲ್ಪ ಸುಧಾರಣೆ ತರಬೇಕಾಗಿದೆ. ಒಟ್ಟಾರೆಯಾಗಿ ನಾವು ಅದನ್ನು ಮುಂದರ್ಸ್ಕೊಂಡು ಹೋಗಬೇಕು. ಅದಕ್ಕೆ ಜನ ಕಾಂಗ್ರೆಸ್ಸಿಗೆ ಆಶೀರ್ವಾದವನ್ನು ಮಾಡಿ. ಈ ಬಾರಿ ಕಳೆದ ಬಾರಿಗಿಂತ ವೋಟಿಂಗ್ ಪ್ರಮಾಣ ಹೆಚ್ಚಾಗಬಹುದು. ಆರಂಭದಲ್ಲಿ ನಾವು ಗಮನಿಸ್ತಾ ಇದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಮತದಾರರ ಒಂದು ಭಾವನೆ ಇತ್ತು ಅಂತ. ಏನಿಲ್ಲ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಒಳ್ಳೆ ವೋಟಿಂಗ್ ಆಗುತ್ತೆ. ಏನು ಹೇಳ್ತೀರಿ ಸರ್? ತಾವು ಏನು ಹೇಳ್ತೀರಿ ತಮ್ಮ ಕ್ಷೇತ್ರದ ಮತದಾರರಿಗೆ? ಖಂಡಿತ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಬೇಕು. ನಿಮ್ಮ ಹಕ್ಕುಗಳನ್ನು ತಾವೆಲ್ಲರೂ ಕೂಡ ಚಲಾಯಿಸಬೇಕು. ಒಂದು ಭವಿಷ್ಯಕ್ಕೋಸ್ಕರ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ಪ್ರಜೆಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ವಿ. ನೋಡಿ, ಇದು ಮಾನ್ಯ ಸಂಸದರಾಗಿರುವ ತುಕಾರಾಮ್ ಅವರ ಮಾತಾಗಿದೆ. ತಮ್ಮ ಧರ್ಮಪತ್ನಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 85% ಮತದಾನ ಆಗಿತ್ತು. ಆದರೆ ಈ ಬಾರಿ 90%ಕ್ಕಿಂತಲೂ ಹೆಚ್ಚು ಮತ ಹಕ್ಕು ಚಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಸಿ ಪಿ ಯೋಗೇಶ್ವರ್ ಅವರ ಹುಟ್ಟೂರಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮತ ಕೂಡ ಇಲ್ಲೇ ಇದೆ. ಅಂದರೆ ಮತಗಟ್ಟೆ ಸಂಖ್ಯೆ 167 ಮತ್ತು 168 2 ಮತಗಟ್ಟೆ ಸಂಖ್ಯೆ ಏನಿದೆ, ಇಲ್ಲಿ ಆ ಒಂದು 168ರ ಮತಗಟ್ಟೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಮತ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಆಗಮಿಸುವಂತಹ ಸಾಧ್ಯತೆ ಇದೆ. ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ಈಗ ಮತಗಟ್ಟೆ ಏನಿದೆ, ಮತಗಟ್ಟೆಗಳಲ್ಲಿ ನೀವು ದೃಶ್ಯದಲ್ಲಿ ತೋರಿಸ್ತೇನೆ ನೋಡಿ, ಸರತಿ ಸಾಲಿನಲ್ಲಿ ವಯೋವೃದ್ಧರು ಜೊತೆಗೆ ಯಂಗ್ ವೋಟರ್ಸು. ಈ ಬಾರಿ ಯಂಗ್ ವೋಟರ್ಸ್ ಸಂಖ್ಯೆ 8,000ಕ್ಕೂ ಅಧಿಕವಾಗಿದೆ. ಅಂದರೆ ಫಸ್ಟ್ ಟೈಮ್ ವೋಟರ್ಸ್ ಇರುವಂಥದ್ದು ಸುಮಾರು 8,000ಕ್ಕೂ ಹೆಚ್ಚು. ಅದರಲ್ಲಿ 4,000 ಮಹಿಳೆಯರು, 4,000 ಪುರುಷರು. ಅಂದರೆ ಯಂಗ್ ವೋಟರ್ಸ್ ಏನು ಮತ ಹಕ್ಕನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ಮೊದಲ ಬಾರಿಗೆ ಅನ್ನುವಂತಹ ಉತ್ಸಾಹ ಕೂಡ ಇದೆ. ನೀವು ಮತಗಟ್ಟೆ ಸಂಖ್ಯೆ 167ರಲ್ಲಿ ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಜನರು ನಿಂತಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಪ್ರಮುಖವಾಗಿ ಈ ಒಂದು ಮತಗಟ್ಟೆಯಲ್ಲಿ ಪ್ರತ್ಯೇಕವಾಗಿ ಪುರುಷ ಮತದಾರರು ಒಂದು ಸಾಲಿನಲ್ಲಿ ನಿಂತರೆ, ಮಹಿಳಾ ಮತದಾರರು ಕೂಡ ಮತ್ತೊಂದು ಸಾಲಿನಲ್ಲಿ ನಿಂತಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಭದ್ರತೆ ನಿಯೋಜನೆಗೊಂಡಿರ್ತಕ್ಕ ಪೊಲೀಸರು ಸಹ ಅವರೆಲ್ಲರಿಗೂ ಕೂಡ ಮತ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೋಸ್ಕರವಾಗಿ ಅವರಿಗೆ ಅನುಕೂಲವನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಇಲ್ಲಿ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ಒಂದು ಉಪಕಥನ ಏನಿದೆ, ಈ ಉಪಕಥನದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತನ್ನುವಂತಹ ನಿರ್ಧಾರವನ್ನು ಈಗ ಮತದಾರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಗೊಂಬೆ ನಗರ ಎನ್ನುವಂಥ ಖ್ಯಾತಿಯನ್ನು ಪಡೆದಿದೆ. ಅದರಲ್ಲೂ ಕೂಡ ಗೊಂಬೆ ಆಡ್ಸೋನು ಯಾರು ಅಂತಂದರೆ ನಿಜಕ್ಕೂ ಕೂಡ ಇಲ್ಲಿ ಮತದಾರರೇ. ಯಾಕಂದರೆ ಈಗ ಈ ಒಂದು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನಡುವಿನ ನೇರ ಹಣಾಹಣಿ ಏನಿದೆ, ಈ ಹಣಾಹಣಿಯನ್ನು ಬಹಳ ಪ್ರಮುಖವಾಗಿ ಅದನ್ನು ನಿರ್ಧಾರವನ್ನು ಮಾಡಿ ಇವತ್ತು ತಮ್ಮ ಸಂಪೂರ್ಣವಾದಂತಹ ಬೆಂಬಲ ಯಾರಿಗೆ ಅಂತನ್ನುವಂಥದ್ದನ್ನು ಮತಗಟ್ಟೆಗಳಲ್ಲಿ ಮತದಾರ ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ನಿಕೇಶ್, ಪ್ರಶ್ನೆ ಇದೆಯಾ? ಇಲ್ಲ ಸರ್.
ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ತೊಂದರೆಗಳು ಕೂಡ ಆಗದೆ ನೀಟಾಗಿ ಬಂದು ಮತದಾನವನ್ನು ಮಾಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ರೆ. ಒಟ್ಟಲ್ಲಿ ಬೆಳ್ಳಂಬೆಳಗ್ಗೆ ಸುಮಾರು 9 ಗಂಟೆಗೆ ನಿರೀಕ್ಷಿತ ಮಟ್ಟದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ನೋಡ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ರೆ. ಥ್ಯಾಂಕ್ ಯು. ನಮಸ್ಕಾರ. ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಂದು ಶಿಗ್ಗಾಂವಿ, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ, ಅದು ಶಿಗ್ಗಾಂವಿ. 2ನೇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ, ಸಂಡೂರು. 3ನೇದು ರಾಮನಗರದಲ್ಲಿ ಬರುವಂತಹ ಚನ್ನಪಟ್ಟಣದಲ್ಲಿ. ಕಳೆದ ಬಾರಿ ಇಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ರು JDSನಿಂದ, ಈ ತುಕಾರಾಮ್ ಗೆದ್ದಿದ್ರು ಕಾಂಗ್ರೆಸ್ನಿಂದ, ಮತ್ತು ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು ಶಿಗ್ಗಾಂವಿಯಲ್ಲಿ. BJP, ಕಾಂಗ್ರೆಸ್ ಮತ್ತು JDS ಮೂವರು ಕೂಡ MP ಆಗಿ ಆಯ್ಕೆ ಆಗಿರೋದ್ರಿಂದ ಅಲ್ಲಿ ಮಿನಿ ವಿಧಾನಸಭಾ ಅಂದರೆ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಗೆದ್ದರು ಯಾರು ಸೋತರು ಅಲ್ಲಿಯ ಸರ್ಕಾರಕ್ಕಾಗಲಿ ಇಲ್ಲಿಯ ಸರ್ಕಾರಕ್ಕಾಗಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಆದರೆ ಒಂದು ಪ್ರತಿಷ್ಠೆ ಉಂಟಾಗುತ್ತೆ. ಕಾಂಗ್ರೆಸ್ 3ಕ್ಕೆ 3 ಗೆದ್ದರೆ ಅವರ ಮೇಲೆ ಬಂದಿರುವಂಥ ಎಲ್ಲ ಆರೋಪಗಳನ್ನು ಮೆಟ್ಟಿ ನಿಂತಹ ಒಂದು ಅನುಭವ ಬರುತ್ತೆ. ಅಥವಾ BJP 3ಕ್ಕೆ 3 ಗೆದ್ದರೆ BJP ಮತ್ತು JDS ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ಹೊಸ ದಿಕ್ಸೂಚಿ ಸಿಗಬಹುದು. ಈ ನಡುವೆ ನಮ್ಮ 8 ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಗಳಿಂದ ನಮ್ಮೊಂದಿಗೆ ಲೈವ್ ಕೊಡೋದಕ್ಕೆ ರೆಡಿ ಇದ್ದಾರೆ. ರಂಜಿತ್ ಸಂಡೂರಿಂದ ಇದ್ದಾರೆ, ರೇಣುಕಾರಾಧ್ಯ ಕೂಡ ಸಂಡೂರಲ್ಲೇ ಇದ್ದಾರೆ, ಅಂದರೆ ಬಳ್ಳಾರಿಗೆ ಸಂಬಂಧಪಟ್ಟ ಹಾಗೆ. ಸುರೇಶ್ ಅವರು ಸಂಡೂರಲ್ಲಿದ್ದಾರೆ. ಮಂಜು ಪತ್ತಾರ್ ಶಿಗ್ಗಾಂವಿ ಹಾವೇರಿಯಿಂದ ಮಾಹಿತಿಗಳನ್ನು ಕೊಡ್ತಾರೆ. ಮಾರುತಿ ಅವರಿದ್ದಾರೆ ಶಿಗ್ಗಾಂವಿಯಿಂದ, ಅಂದರೆ ಹಾವೇರಿಯಿಂದ ಮಾಹಿತಿ ಕೊಡ್ತಾರೆ. ಇನ್ನು ಮಹದೇವಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಸಂಜಯ್ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಹಿತಿಗಳನ್ನು ಕೊಡ್ತಾರೆ. ವಿಜಯ್ ಚನ್ನಪಟ್ಟಣದಿಂದ ಕೊಡ್ತಾರೆ. ನೋಡಿ, 3 ರಿಪೋರ್ಟ್ರು. ವಿಜಯ್ ಇರ್ಬೋದು, ಸಂಜಯ್ ಇರ್ಬೋದು, ಮಹದೇವಸ್ವಾಮಿ ಚನ್ನಪಟ್ಟಣದಿಂದ, ಮಾರುತಿ ಮತ್ತು ಮಂಜು ಪತ್ತಾರ್ ಶಿಗ್ಗಾಂವಿಯಿಂದ, ಸಂಡೂರಿಂದ, ಬಳ್ಳಾರಿಯಿಂದ 3 ರಿಪೋರ್ಟರ್. ಇಷ್ಟು ರಿಪೋರ್ಟರ್ಗಳನ್ನು ಯಾರು ಕೂಡ ಹಾಕಿಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆ ಬೂತ್ಗಳಲ್ಲಿ ಯಾರೆಲ್ಲ ಘಟಾನುಘಟಿ ನಾಯಕರು ಬರ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ. ಭಾಳ ನಿರಂತರವಾಗಿ ಇವತ್ತು ಕೆಲಸ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದ 3 ಮತಕ್ಷೇತ್ರಗಳಲ್ಲಿ ಮಿನಿ ದಂಗಲ್ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಅವರ ಭವಿಷ್ಯ ಬರೆಯಲು ಸಜ್ಜಾಗಿದ್ದಾನೆ ಮತದಾರ. 3 ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಗಳಿದ 45 ಅಭ್ಯರ್ಥಿಗಳು. ನೋಡಿ, ಗೆಲ್ಲೋದು 3 ಜನ, 45 ಜನ ಅಖಾಡದಲ್ಲಿದ್ದಾರೆ. ಚನ್ನಪಟ್ಟಣದಲ್ಲಿ ಯಾರ ಪಾಲಿಗೆ ವಿಜಯಮಾಲೆ, ಸಂಡೂರು ಸಂಗ್ರಾಮ, ಗೆಲ್ಲೋ ರಣಕಲಿ ಯಾರು, ಶಿಗ್ಗಾಂವಿಯಲ್ಲಿ ಕಮಾಲ್ ಮಾಡೋ ಅಭ್ಯರ್ಥಿ ಯಾರು? ರಿಪಬ್ಲಿಕ್ ಕನ್ನಡದಿಂದ ಉಪಕಥನದ ಮೆಗಾ ಕವರೇಜ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿಯಲ್ಲಿ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದಿಂದ ಕ್ಷಣದ ಮೆಗಾ ಅಪ್ಡೇಟ್ ಕೊಡ್ತಾ ಇದ್ದೀವಿ. ನಮ್ಮ ರಿಪೋರ್ಟರ್ಸ್, ಕ್ಯಾಮರಾಮ್ಯಾನ್ಸ್, ಒಂದು 25 ಜನರ ಟೀಮಲ್ಲಿ ರೆಡಿ ಇದೆ. ಯಾರ್ಯಾರು ಇರ್ತಾರೆ ಅನ್ನೋದನ್ನು ಕೂಡ ಈಗ ನಾವು ನಮ್ಮ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀವಿ. ಆಲ್ರೆಡಿ 8 ಜನರ ಪರಿಚಯ ನಿಮಗೆ ಮಾಡಿಕೊಟ್ಟೆ. ಅಭ್ಯರ್ಥಿಗಳ ಭವಿಷ್ಯ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. 3 ಕ್ಷೇತ್ರ, 45 ಅಭ್ಯರ್ಥಿಗಳು, ಗೆಲ್ಲೋದು 3 ಮಾತ್ರ. ಬನ್ನಿ, ಇದು ಯಾವ ಭಾಗದ್ದು? ಚಿಗ್ಗಾವಿ. ಮಾಡ್ಬೋದಾ? ಮಾಡಿ ಇದು ಲೈವ್ ಅಂತ ಶಿವು ಚನ್ನಪಟ್ಟಣ ದೊಡ್ಡಬಳ್ಳೂರು ಅಂತ ನಾನು ಐಡಿ ಕಾರ್ಡ್. ಫಸ್ಟ್ ಟೈಮ್ ವೋಟಿಂಗಾ? ಇಲ್ಲ ಸರ್, ಸೆಕೆಂಡ್ ಟೈಮ್. ಹಿಂದೆ ಬಾಣ ಯಾಕಣ ಇದು ತೋರಿಸಿ ಸರ್, ಬಳಿ ತೋರಿಸಿ. ಚೂರು ಹಿಂದೆ ಬಂದ್ರೆ ಯಾಕೆ ಝೂಮ್ ಇಲ್ವಾ? ಐಡಿ ಕಾರ್ಡ್ ಇಡು. ಫಸ್ಟ್ ಟೈಮ್ ವೋಟಿಂಗಾ? ಇಲ್ಲ ಸರ್, ಸೆಕೆಂಡ್ ಟೈಮ್. ಹಿಂದೆ ಬಾಣ ಯಾಕಣ ಸಂಡೂರಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಆಲ್ರೆಡಿ 6 ತಿಂಗಳ ಹಿಂದೆ ಒಂದೊಮ್ಮೆ ಇವರು ಎಲೆಕ್ಷನ್ ಹಾಕಿದ್ರು, ಅಂದರೆ ವೋಟ್ ಹಾಕಿದ್ರು. ಈಗ ಮತ್ತೊಮ್ಮೆ ವೋಟ್. ಬಹುಶಃ ನನಗೆ ಒಂದು ಆಸಕ್ತಿ ಇದೆ, ಬಹುಶಃ ಯಾವ ಬೆರಳಿಗೆ ಇಂಕು ಅಂತ.